ಆದಷ್ಟು ಮುಂದೆ ಬಂದು ಕೂತ್ಕೊಳ್ಳಿ. ಸ್ಟೇಜ್ ಲೆಫ್ಟ್ ಸೈಡ್ ಯಾರ್ಯಾರು ನಿಂತಿದ್ದೀರಾ? 19 ಸತಿಗಳನ್ನ ನೆಡಲಾಗುತ್ತೆ. ಹಾಗಾಗಿ ಟಾಲ್ ಡಾರ್ಕ್ ಅಂಡ್ ಹ್ಯಾಂಡ್ಸಮ್ ಇನ್ ವೈಟ್ ಶರ್ಟ್ ಸರ್, ನಿಮ್ ಗ್ರೂಪ್ ನ ಒಂದು ಸ್ವಲ್ಪ ಕೂರೋದು ಟ್ರೈ ಮಾಡಿಸಿ ಸರ್. 11 ಡಾಟ್ ಬಾಲ್ ಅವರು ಹಾಕಿರೋದು. ಏನು ಬ್ಯಾಟಿಂಗ್ ಹೆವಿ ಮಾತಾಡ್ತೀವಿ ನಾವು. ನಾವು ನೋಡ್ತಾ ಇರೋದು ಇಡೀ ಮ್ಯಾಚ್ ನ ಪಕ್ಷಿ ನೋಟದಿಂದ ಕವರ್ ಮಾಡುವಂತ ಒಂದು ಕ್ಯಾಮರಾ ಇದು. 360 ಡಿಗ್ರಿ ಎಲ್ಲ ಅಂತ ಹೇಳಿದರೆ ಆ ಥರ ಒಂದು ವೈಬ್ಸ್ ಇಟ್ಕೊಂಡಿದ್ದಾರೆ RCB. ಕಳೆದ ವರ್ಷದಿಂದ ಆಡ್ತಾ ಇರುವಂತ ಈ ಟೀಮು ಬೇರೆ ರೇಂಜಲ್ಲಿ ಆಡ್ತಾ ಇದ್ದಾರೆ. ಕಾಣಿಸುತ್ತೆ ನಿಕ್ಕಿ ಪಿ ಬರ್ತಾ ಇದ್ದಂಗೆನೆ ರನ್ಸ್ ಬೇಕು ಅವ್ರಿಗೂ. ಅಂಡರ್ ಪ್ರೆಷರ್ ಇದ್ದಾರೆ. ಟೂರ್ನಮೆಂಟ್ ಅಲ್ಲಿ ಮೊದಲನೇ ಪಂದ್ಯ ರನ್ ಬಂದಿಲ್ಲ, ಬಟ್ ಇವರು ಟ್ಯಾಲೆಂಟ್ ಇರೋ ಅಂತವ್ರೆ. ಇಬ್ಬರು ಲೆಫ್ಟ್ ಹ್ಯಾಂಡರ್ ಒಳಗಡೆ ಬಂದಿದ್ದು. ರೈಟ್ ಬ್ಯಾಟಿಂಗ್ ಆರ್ಡರ್ ನಿಕ್ಕಿ ಪಿ 4, ನಂಬರ್ 3 ರಿಷಬ್ ಪಂತ್. ನಿಕ್ಕಿ ಪಿ 3 ಮತ್ತೆ 4 ಅಲ್ಲಿ ಆಡ್ಬೋದು. ಇನ್ಫ್ಯಾಕ್ಟ್ ಅವ್ರ ಪವರ್ ಪ್ಲೇ ತುಂಬಾ ಎಫೆಕ್ಟಿವ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಮೇ ಬಿ ಅವರು 3 ಬಂದರೂ ಇನ್ನೂ ಬೆಟರ್ ಆಗಿರುತ್ತೆ. ಬೇಗ ಸಪೋರ್ಟ್ ಆಗ್ತಾರೆ, ದೂರ ಕೂಡ ಹೋಗ್ತಾರೆ, ಲೈನ್ ಕಂಪ್ಲೀಟ್ಲಿ ಮಿಸ್ ಮಾಡ್ತಾರೆ. ಇವೆಲ್ಲಂಗೆ ನಂಬರ್ 4 ಬಂದಿರೋದೀಗ ಅವ್ರು ನೋಯಿಂಗ್ ನಿಕ್ಕಿ ಪಿ ಮೊದಲನೇ ಬಾಲ್ ಸ್ಲಾಟ್ ಅಲ್ಲಿ ಇದ್ರೆ 6 ಅಂತೂ ಬರೋತೀವಿ ಅಂತ. ಸೊ ನಮ್ಮವರು ಬರ್ತಾರೆ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ. ಈ ಮ್ಯಾಚ್ ಸ್ಕ್ರೀನಿಂಗ್ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ. ನಿಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ನಾವು ವೆಲ್ಕಮ್ ಟು ಟಾಟಾ IPL ಫ್ಯಾನ್ ಪಾರ್ಕ್ 2026 ಅಂತ ಹೇಳಿ ಗೋಯಿಂಗ್ ಲೈವ್ ಫ್ರಮ್ ನಮ್ಮ ಅಂತ ಹೇಳ್ತೀವಿ. ನೀವು ನಮ್ಮ ಆದ್ಮೇಲೆ ಹೇಳ್ತೀರಾ ಮೈಸೂರು 2 ಸತಿ ಮಾಡೋಣ ಅಂತ. ಈ ಕ್ಯಾಮ್ರಾ, ಡ್ರೋನ್ ಕ್ಯಾಮ್ರಾ ಈ ಮೂಮೆಂಟ್ ನ ಕ್ಯಾಪ್ಚರ್ ಮಾಡುತ್ತೆ. ನಮ್ಮ ಮೇನ್ IPL ಸ್ಕ್ರೀನ್ ಅಲ್ಲಿ ಮೈಸೂರು ಅಂತ ಏನು ಅಂತ ತೋರಿಸೋಣ. ರೆಡಿ ಇದ್ದೀರಾ? Ladies and gentlemen, welcome to Tata IPL Fan Park 2026, and we are going live from Namma. ನಿಮ್ಮ ಸಪೋರ್ಟ್ ಯಾರಿಗೆ? ಮೈಸೂರು. ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ. ಹಾಗೆ ಎಲ್ಲರೂ ಎಲ್ಲೆಲ್ಲಿ ಕೂತಿದ್ದೀರಾ ಒಂದು ಹಾರ್ಟ್ ನ ಕ್ಯಾಮ್ರಾ ತೋರಿಸ್ತೀರಾ? ಮೈಸೂರು ಅಂದ್ರೆ ಇದು. ಧನ್ಯವಾದಗಳು ಮೈಸೂರು. ಅಪ್ ನೆಕ್ಸ್ಟ್ RCB ವರ್ಸಸ್ CSK ನಮ್ಮ ಮೈಸೂರಿಂದ.
ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿರೋದು ಖಲೀಲ್ ಅಹ್ಮದ್, ಲೆಫ್ಟ್ ಆರ್ಮ್ ಸೀಮರ್, ನ್ಯೂ ಬಾಲ್ ಅಲ್ಲಿ ರೆಡಿ ಆಗಿದ್ದಾರೆ. ಒಂದು ಸ್ಲಿಪ್ ಹಾಗೂ ಕ್ಯಾಚಿಂಗ್ ಥರ್ಡ್ ಮ್ಯಾನ್ ಇಟ್ಕೊಂಡಿರೋದು. ಹೇಳಪ್ಪ ಯಾವ ಶಬ್ದ ಇಲ್ಲಿ ಲೈಟ್ಸ್ ಔಟ್ ಮಾಡ್ತೀರಾ? ಇನ್ನೊಂದು ನಿಮಿಷ ಅನ್ಕೊಂಡ ಸ್ವಿಂಗ್ ಸಿಗದೆ ಇರ್ಬೋದು, ಬಟ್ ಫಾರ್ಮಲ್ ಕೂಡ ಇಲ್ಲ. ಸ್ವಲ್ಪ ಡೆಲಿವರೀಸ್ ಆಡೋದು ಅಷ್ಟೇ ಇಂಪಾರ್ಟೆಂಟು ಫಿಲ್ ಸಾಲ್ಟ್ಗೆ. ಇನ್ನೊಂದು ಕಡೆ ಆ ಥರ ಕುಶನ್ ಇದೆ. ಪಿಚ್ಚಿನ ಹತ್ತಿರದಿಂದ ನೀವು ನೋಡಿದ್ರ, ಪಿಚ್ ರಿಪೋರ್ಟ್ ಮಾಡಿದ, ಪಿಕ್ಚರ್ ಕೊಡಿ ಈಗ ನಮಗೆ. ಶೋನಲ್ಲೂ ಹೇಳ್ತಾ ಇದ್ದೆ, ಜನರಲಿ ಮುಂಚೆ ಎಲ್ಲ ಒಂದು 2 ವರ್ಷ ಹಿಂದೆ ಯಾವ ಥರ ಇರ್ತಾ ಇತ್ತು ಪಿಚ್ಚು ಅಂದರೆ ಸ್ವಲ್ಪ ಆ ಡ್ಯಾಂಪ್ನೆಸ್ ಇರೋದು ಫೀಲ್ ಮಾಡಿದಾಗ. ಸಖತ್ತಾಗಿ ರೋಲ್ ಮಾಡಿದ್ದಾರೆ. ಒಂದು ಚೂರು ಆ ಇನಿಷಿಯಲ್ ಡ್ಯಾಂಪ್ನೆಸ್ ಏನೂ ಕಾಣಿಸ್ತಾ ಇಲ್ಲ. ಬ್ಯಾಟಿಗೆ ಚೆನ್ನಾಗಿ ಬಂದೇ ಬರುತ್ತೆ, ಬಟ್ ಹೊಸ ಬಾಲ್ ಆಗಿರೋದ್ರಿಂದ ಒಂದು 2 ಓವರ್ ಸ್ವಿಂಗ್ ಇದ್ದೇ ಇರುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಅಂತಂದರೆ ಬೇಜಾನ್ ರನ್ಸ್ ಇದೆ. ಬಟ್ ಒಂದಂತೂ ನಿಜ, ಇದು ಇನ್ನೂ ಮಚ್ ಬೆಟರ್ ಆಗುತ್ತೆ ಬ್ಯಾಟಿಂಗ್ ಆಡೋ. ಇದು ಹೈ ವೋಲ್ಟೇಜ್ ಗೇಮ್. CSK ಮತ್ತೆ RCB ಅಂತ ಹೇಳಿದ್ರೆ ಯಾವತ್ತಿದ್ರು ಏನೇ ಒಂದು ಪರಿಸ್ಥಿತಿ ಇದ್ರೂ ಕೂಡ ಟೀಮ್ ಈ 2 ಟೀಮ್ ಮುಖಾಮುಖಿ ಆದಾಗ ಅವರ ಒಂದು A+ ಗೇಮ್ ನ ತಗೊಂಡ್ ಬಂದೇ ಬರ್ತಾರೆ. ನೋಡ್ತಾ ಇರೋದು ಲಾಸ್ಟ್ ಇಯರ್ ಇಂದ ಅಂದ್ರೆ 2025 ಇಂದ ಕಂಟ್ರೋಲ್ ಆಗಿಲ್ಲ ಈ ಸ್ಟ್ರೋಕ್. ತುಂಬಾ ಜೋರ